ಲೆಕ್ಕಾಚಾರದ ಪ್ರಕಾರ ಮೋದಿನೇ ಅಂತ ಸರ್ ಜನ ಹೇಳೋದು. ಮತ್ತು ಜನಗಳು ಯಾವ ಟೈಮಲ್ಲಿ ಏನು ಟರ್ನ್ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ಸು ಬರ್ಬೋದು, ಹೇಳೋಕ್ಕಾಗಲ್ಲ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತೈತೆ ಜನವರಿ 22ಕ್ಕೆ, ಏನಂತೀರಾ ಇದ್ರ ಬಗ್ಗೆ? ಒಳ್ಳೇದೇ ಸರ್, ದೇಶದ ಜನತೆಗೆ ಒಳ್ಳೇದೇ ಬಿಡಿ. ಯಾಕಂದರೆ ರಾಮ ಅಂದರೆ ಎಲ್ಲರಿಗೂ ದೇವರಿದ್ದಂಗೆ, ಪ್ರತಿಯೊಬ್ಬರು ಜನನೂ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಎಲ್ಲದಕ್ಕೂ ಹೋಗಿ ಬಿಡಿ, ಅದು ಏನು ತೊಂದರೆ ಇಲ್ಲ. ಅದು ರಾಮ ಮಂದಿರ ಬೇಕು ಸರ್. ಯಾಕಂದರೆ ನಮ್ಮ ಸಂಸ್ಕೃತಿ ಕಲ್ಚರ್, ನಮ್ಮ ಭಾರತ ಬಂದು ಸಂಸ್ಕೃತಿ ಉಳ್ಳಂಥ ದೇಶ, ಹಿಂದೂ ರಾಷ್ಟ್ರ. ಹಂಗಾಗಿ ಪ್ರತಿಯೊಬ್ಬರು ದೇವ್ರ ಬಗ್ಗೆ ಒಂದು ಕನ್ಸನ್ ಇಟ್ಟಿರ್ತಾರೆ. ಹಂಗಾಗಿ ಒಳ್ಳೇದು, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ರಾಮ ಮಂದಿರ ಬೇಕು ಸರ್, ಬೇಕೇ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ 2024. ಯಾರು ಮತ್ತೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಸರ್? ದೇಶದ ಪ್ರಧಾನಮಂತ್ರಿ ಈಗ ಲೆಕ್ಕಾಚಾರ ಮಾಡಿಕೊಂಡ್ರೆ ಮೋದಿನೇ ಬೆಟರ್ ಅನ್ಸುತ್ತೆ. 100% ಮೋದಿ ಆಡಳಿತ ನಡೆಸಿದ್ದಾರೆ ಸರ್. ಆದ್ರೂ ಜನ ಸರ್ವೆ ಪ್ರಕಾರ ಮಾಡೋಕ್ಕೆ ಹೋದಾಗ ಎಲ್ಲ ಪ್ರತಿಯೊಬ್ಬರು ಕೇಳೋದು ಮೋದಿನೇ. ಮೋದಿ ಸರ್ ಏನು ಮಾಡ್ತೀರಾ ಸರ್? ಜನ ಈಗ ಎಜುಕೇಟೆಡ್ಸ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಅವ್ರೆಲ್ಲ ಟೋಟಲ್ ಮೋದಿ ಅಂತಲೇ ಹೇಳೋದು. ಅವ್ರು ಬಿಟ್ಟು ಬೇರೆ ಏನು ಹೇಳೋಲ್ಲ. ಏನಕ್ಕೆ ಮೋದಿ? ಏನು ಇಂಟರ್ನ್ಯಾಷನಲ್ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಆ ಲೆವೆಲ್ ನೋಡ್ಕೊಂಬಂದು, ಇಂಟರ್ನ್ಯಾಷನಲ್ ಲೆವೆಲ್ ನೋಡ್ಕೊಂಬಂದು ದೇಶ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಅದಿದು ದೊಡ್ಡ ಪ್ರಾಜೆಕ್ಟ್ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಜನ ಒಂದು ಡಿಸೈಡ್ ಮಾಡಿದ್ದಾರೆ. ಮೋದಿನೇ ಅಂದರೆ ಈಗ ಲೆಕ್ಕಾಚಾರದ ಪ್ರಕಾರ ಮೋದಿನೇ ಅಂತ ಸರ್ ಜನ ಹೇಳೋದು. ಮತ್ತು ಜನಗಳು ಯಾವ ಟೈಮಲ್ಲಿ ಏನು ಟರ್ನ್ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ಸು ಬರ್ಬೋದು, ಹೇಳೋಕ್ಕಾಗಲ್ಲ. BJP ಈ ಲೆಕ್ಕಾಚಾರ ನೋಡಿದ್ರೆ BJPನೇ ಸೆಂಟ್ರಲಲ್ಲಿ. ಓಕೆ ಸರ್, ತಮ್ಮ ಹೆಸರು? ಸರ್ ಶ್ಯಾಮ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.